ಅತ್ತೆ ನಾನು ಅವತ್ತೇ ಹೇಳಿಲ್ವಾ, ಪಾಪ ಪುಣ್ಯ ಎಲ್ಲ ಪುಸ್ತಕದಲ್ಲಿ. ಬದುಕಬೇಕು ಬೆಳಿಬೇಕು ಅಂದ್ರೆ ನೀವು ನಾನ್ ಹೇಳ್ದಂಗೆ ಕೇಳಬೇಕು. ಕಿಂಗ್ ಮೇಕರ್ ಅಂತಾರಲ್ಲ ಹಾಗೆ ನಾನು ಕ್ವೀನ್ ಮೇಕರ್. ನಾನು ನಿಮ್ಮನ್ನ ರಾಣಿಯಾಗಿ ಮೆರೆಯೋ ಹಾಗೆ ಮಾಡ್ತೀನಿ. ನೀವು ರಾಣಿಯಾಗಿ ಮೆರೀರಿ, ನಾನು ನಿಮ್ಮ ಜೊತೆ ಕ್ವೀನ್ ಮೇಕರ್ ಆಗಿರ್ತೀನಿ. ಸರಿ ಸರು, ಹೀಗೆ ನನ್ನ ಟಚ್ಚಲ್ಲಿರು, ಓಕೆನಾ? ನಾನು ಇರೋದೇ ನಿಮಗೋಸ್ಕರ ಅತ್ತೆ. ನೀವೇನು ಯೋಚನೆ ಮಾಡಬೇಡಿ, ಏಜೆ ಜೊತೆ ಆರಾಮಾಗಿ ಎಂಜಾಯ್ ಮಾಡಿ. ಹೌದು, ಎಲ್ಲಿದ್ದೀರಾ? ಇರಿ ನಾನೇ ಗೆಸ್ ಮಾಡ್ತೀನಿ. ಮೋಸ್ಟ್ ಪ್ರಾಬಬ್ಲಿ ನೀವು ಬ್ಯಾಂಗ್ಳೂರಲ್ಲೇ ಟಾಪ್ ಆಗಿರೋ 5 ಸ್ಟಾರ್ ಹೋಟೆಲಲ್ಲಿ ಟೆರೆಸಲ್ಲಿ ಕುತ್ಕೊಂಡು ಆರಾಮಾಗಿ ಬ್ಯಾಂಗ್ಳೂರ್ ವೆದರ್ನ ಎಂಜಾಯ್ ಮಾಡಿಕೊಂಡು ಲಂಚ್ ಮಾಡ್ತಿರ್ತೀರ ಅಲ್ವಾ? ಕರೆಕ್ಟ್ ಸರು, ಯು ಆರ್ ಎಕ್ಸಾಕ್ಟ್ಲಿ ರೈಟ್. ಸರಿ ನಾನು ಡಿಸ್ಟರ್ಬ್ ಮಾಡೋದಿಲ್ಲ ನಿಮಗೆ. ನೀವು ಆರಾಮಾಗಿ ಏಜೆ ಜೊತೆ ಎಂಜಾಯ್ ಮಾಡಿ. ನೆನಪಿರ್ಲಿ, 2-3 ದಿನ ಏಜೆನ ವಾಪಸ್ ಮನೆಗೆ ಕರ್ಕೊಂಡು ಬರಬೇಡಿ, ಓಕೆನಾ? ಓಕೆ. ಲೀಲಾ, ನೀನು ಇವತ್ತೆಲ್ಲ ಹಸ್ಕೊಂಡೇ ಇರಬೇಕು ಕಣೆ, ಹಂಗೆ ಮಾಡ್ತೀನಿ. ಸರ್, ಇವಾಗಲಾದ್ರು ಸರ್ವ್ ಮಾಡಲಾ ಸರ್? ಬೇಡ, ಅಂತರ ಬಂದ್ಬಿಡಿ, ಆಮೇಲೆ ಕೊಡಿ. ಈಗಾಗಲೇ 3 ಸಲ ಬಂದಿದ್ದೀನಿ, ಮತ್ತೆ ಬರೋದಕ್ಕೆ ಏನು ತೊಂದರೆ ಇಲ್ಲ ಸರ್. ಆದರೆ ತಟ್ಟೆ ನಮಗೋಸ್ಕರ ಕಾಯಬಾರ್ದು ಸರ್. ಸರಿ, ನೀವು ಇಟ್ಬಿಟ್ಟು ಹೋಗಿ, ನಾ ಕೊಡ್ತೀನಿ. ಸರ್, ಬೇಜಾರು ಮಾಡ್ಕೋಬೇಡಿ ಸರ್. ನೀವು ಎಷ್ಟು ದೊಡ್ಡ ರೆಸ್ಟೋರೆಂಟ್ ಓನರು, ನೀವು ಇಲ್ಲಿ ಬರ್ತೀರಾ ಅಂದರೆ ಎಲ್ಲ ನೀಟಾಗಿ ಇಟ್ಕೋಬೇಕಾಗಿತ್ತು. ಮೊದಲೇ ಗೊತ್ತಿದ್ದರೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೆ ಸರ್. ಕೃಷ್ಣವರೇ, ಪ್ರೀತಿ ಬೇರೆ ಏನೂ ಬಯಸಲ್ಲ. ನಿಮ್ಮ ಮಾತು, ನಿಮ್ಮ ನಡವಳಿಕೆ, ಇದರಲ್ಲೇ ಎಲ್ಲ ಗೊತ್ತಾಗುತ್ತೆ. ಥ್ಯಾಂಕ್ ಯು, ಡೋಂಟ್ ವರಿ. ನಂತರ ಯಾಕೆ ಇಷ್ಟು ಲೇಟು? ಸಾರಿ ಅಭಿ, ಒಂದು ಇಂಪಾರ್ಟೆಂಟ್ ಕಾಲ್ ಇತ್ತು, ಅದಕ್ಕೆ ಲೇಟ್ ಆಯಿತು. ನಂತರ ನಿನ್ನ ಮುಂದೆನೇ ನನಗೂ ಕಾಲ್ ಬಂತು. ನಾನು ಫೋನ್ ತೊಗೊಂಡಿದ್ದು ಹೋಗೋದಿತ್ತಲ್ವ. ಏನಿವತ್ತು ಹೊಸ್ದಾಗಿ ಪ್ರಶ್ನೆ ಕೇಳೋಕೆ ಶುರು ಮಾಡಿದಾನಲ್ಲ? ಅಲ್ಲ ಅಭಿ, ನಾನು ಇಲ್ಲೇ ಮಾತಾಡಿದ್ರೆ ನಿನಗೆ ಡಿಸ್ಟರ್ಬ್ ಆಗುತ್ತೆ ಅಂದ್ಕೊಂಡು ಆ ಕಡೆ ಹೋದೆ. ಸಾರಿ, ಇನ್ನೊಂದ್ಸಲ ಹಾಗೆಲ್ಲ ಮಾಡಲ್ಲ, ಓಕೆನಾ? ನಂತರ ಯಾಕೋ ನಿನ್ನ ಗಮನ ಇಲ್ಲಿಲ್ಲ ಅನ್ಸುತ್ತೆ. ನೀನಿಲ್ಲಿದ್ದರೂ ನಿನ್ನ ಮನಸ್ಸು ಬೇರೆಲ್ಲೋ ಇದೆ ಅನಿಸ್ತದೆ. ಮುಂಚೆ ಜಾಗಕ್ಕೆ ನಾನು ಕರ್ಕೊಂಬರ್ಲಿಲ್ಲ ಅಂದರೆ ಹಠ ಮಾಡ್ತಾಯಿದ್ದೆ, ಜಗಳ ಮಾಡ್ತಾಯಿದ್ದೆ, ಬೇಜಾರು ಮಾಡ್ಕೋತಾ ಇದ್ದೆ. ಆದರೆ ಇವತ್ತು ನಿನಗೆ ಸರ್ಪ್ರೈಸ್ ಆಗಲಿ ಅಂತ ಇಲ್ಲಿ ಕರ್ಕೊಂಬಂದಿದ್ದೀನಿ. ಬಟ್ ನೀನು ಹೇಗೆ ಬಿಹೇವ್ ಮಾಡ್ತಾಯಿದ್ದೀಯ ನೋಡು. ಅಂದರೆ ನಿನಗೆ ಹೊರಗೆ ಬಂದಿರೋ ಯಾವ ಎಕ್ಸೈಟ್ಮೆಂಟು ನನಗೆ ಕಾಣಿಸ್ತಾ ಇಲ್ಲ. ಸಾರಿ ಹೇಳಿದ್ನಲ್ಲ ಅಭಿ, ನೀನು ತಿನ್ಬಿಡ್ಬೇಕಿತ್ತು. ನಂತರ ಇದು ನಿನ್ನ ಫೇವ್ರೆಟ್ ಫುಡ್ಡು, ಮೊದಲು ನೀನು ತಿನ್ನಲಿ ಅಂತ ಕಾಯ್ತಾ ಇದ್ದೆ ನಾನು. ಹೋಗ್ಲಿ ಬಿಟ್ಟು, ಇನ್ನೂ ಏನಕ್ಕೆ ಕಾಯ್ತಾ ಇದೆಯಾ? ಹ್ಯಾವ್ ಇಟ್. ಅಪ್ಪ ಸುಮ್ಮನಾದ. ಈ ದರಿದ್ರ ತಿನ್ನೋದಕ್ಕೆ ಇಲ್ಲಿವರೆಗೂ ಬರಬೇಕಿತ್ತು, ಕರ್ಮ. ಒಂದು ನಿಮಿಷ. ಇದನ್ನ ಪ್ರಾರ್ಥನಾ ಆಗಿದ್ದಾಗಲೇ ಮುಟ್ತಿರ್ಲಿಲ್ಲ, ಅಂಥದ್ರಲ್ಲಿ ಇವಾಗ ಅಂತರ ಆಗಿ ಬಂದಿದ್ದೀನಿ. ಈಗ ಇದನ್ನು ತಿಂತೀನ? ಬೀದಿಲಿರೋ ಐಟಮ್ ತಿನ್ನೋದಕ್ಕೆ ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದು. ಏನಾಯ್ತು? ಯಾಕಿದ್ರ ಓಡ್ ಬರ್ತಿದ್ದೀರಾ? ಗುಡ್ ನ್ಯೂಸ್ ಮೇಡಮ್, ಗುಡ್ ನ್ಯೂಸ್. ಗುಡ್ ನ್ಯೂಸಾ? ಏನದು? ನಾನು ಹೇಳ್ತೀನಿ ಮ್ಯಾಮ್. ಫಸ್ಟ್ ನಾನು ನೋಡ್ ಬಂದಿದ್ದು, ನಾನು ಹೇಳ್ತೀನಿ. ಇದನ್ನ ಬರ್ದಿದ್ ನಾನು ಮೊದಲು ಇಲ್ಲ, ನಾನು ಹೇಳ್ಬೇಕು. ಯಾರು ಹೇಳ್ಬೇಕು ಅಂತ ನಾನು ಹೇಳ್ತೀನಿ. ಲಕ್ಷ್ಮಿ, ನೀನ್ ಹೇಳು. ನೋಡಿದ್ಯಾ ಅತ್ತೆಗೆ ನನ್ನ ಮೇಲೆ ಎಷ್ಟು ಲವ್ ಇದೆ ಅಂತ? ಅತ್ತೆ ಏನಾಯ್ತು ಗೊತ್ತಾ, ಏಜೆ ಯಾರಿಗೆ ಏನಾಗ್ಬೇಕು ಅಂತ ನಾವು ಫ್ಲೇಮ್ಸ್ ಮಾಡಿದ್ವಿ. ಆಗ ಸ್ಟಾಪ್. ರೂಪಾ, ಇವಾಗ ನೀನ್ ಹೇಳು. ನೋಡಿದ್ರಾ, ನಿಮ್ಮಷ್ಟೆಲ್ಲ ನನ್ನ ಮೇಲೂ ಇದೆ. ಏನ್ ಗೊತ್ತಾ ಮ್ಯಾಮ್, ನಾವು ನಿಮ್ದು ಯಜಸರ ಹೆಸರನ್ನ ಫ್ಲೇಮ್ಸ್ ಮಾಡಿದ್ವಿ. ಅದ್ರಲ್ಲಿ ಕೊನೆಗೆ ಎಲ್ಲಿ ಉಳ್ಕೊಂತು? ಎಲ್ಲಂದ್ರೆ ಏನು ಹೇಳಿ? ಎಲ್ಲಂದ್ರೆ ಲವ್. ಒಂದು ನನ್ ಗಂಡದ್ದು ಲವ್ ಅಂತ ಬಂತ.
ಲವ್ ಅಂತ ಬಂತು. ಹಾಗಿದ್ರೆ ನಮ್ದು ಅವ್ರದ್ದು ಮದುವೆ ಆಗಲ್ವಾ? ಅತ್ತೆ, ಈಗಾಗಲೇ ನಿಮ್ಮಿಬ್ರಿಗೂ ಮದುವೆ ಆಗಿದೆ, ಆದ್ರೆ ಲವ್ ಆಗ್ಬೇಕು, ಅದು ಬಂದಿರೋದು. ಕರೆಕ್ಟ್. ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಆಮೇಲೆ ಅಂತರ ಮೇಡಮ್ದು ಏಜಸ್ ಹೆಸರನ್ನ ಫ್ಲೇಮ್ಸ್ ಮಾಡಿದ್ವಿ. ಕೊನೆಗೆ ಏನು ಬಂತು ಹೇಳಿ? ಎನಿವೇಸ್ ಅಂತ ಬಂತಾ? ನಿನಿ ಅಂತ ಬಂದಿದ್ದಿದ್ರೆ ನಾವ್ ಇಷ್ಟು ಜೋರಾಗಿ ನಗ್ತಿರ್ಲಿಲ್ಲ. ಸಿಸ್ಟರ್ ಅಂತ ಬಂತು. ಅಯ್ಯೋ, ಎಲ್ಲಾದ್ರೂ ಬರಲಿ, ಎಮ್ಮಾದ್ರೂ ಬರಲಿ, ಏನೇ ಬರಲಿ, ಆದ್ರೆ ನನ್ನ ಗಂಡ ಬಂದು ನನ್ನ ಬರ್ತಡೇಗೆ ವಿಶ್ ಮಾಡ್ದಂಗೆ ಆಗಲ್ವೇ? ಅರೆ ಬರ್ತಾರೆ ಅಂತ ನೀವೇ ಹೇಳ್ತಿದ್ರಲ್ಲ ಮೇಡಮ್. ಬಂದೇ ಬರ್ತಾರೆ. ಅವಾಗ್ಲೇನೋ ಹೇಳ್ತಾ ಇದ್ದೆ, ಇವಾಗ್ಲೂ ಹೇಳ್ತೀನಿ, ನನ್ನ ಗಂಡ ಬಂದೇ ಬರ್ತಾರೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ. ಇವರು ಇಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಒಂದ್ಸಲಿ ಚೆಕ್ ಮಾಡ್ಲೇಬೇಕು. ಈಚೆ ಬರ್ತಾರಾ ಬರಲ್ವಾ? ಈಚೆ ಬರ್ತಾರಾ ಬರಲ್ವಾ? ಈಚೆ ಬರ್ತಾರಾ ಬರಲ್ವಾ? ಈಚೆ ಬರ್ತಾರಾ? ಹಲೋ ಹಲೋ, ಹೇಳಪ್ಪ ರಾಮ್. ಅಮ್ಮ, ವಿಶ್ವರೂಪಲ್ಲಿ ಫೋನ್ ಎತ್ತಲ್ಲ? ವಿಶ್ವರೂಪ ಮನೇಲಿಲ್ಲ ಕಡ. ನಾನೇ ಅವನನ್ನ ಯಾವುದೋ ಕೆಲ್ಸದ ಮೇಲೆ ಹೊರಗೆ ಕಳ್ಸಿದ್ದೀನಿ. ಯಾಕಪ್ಪ? ಏನಿಲ್ಲ, ಆಫೀಸ್ಗೆ ಅರ್ಜೆಂಟಾಗಿ ಒಂದು ಫೈಲ್ ಕಳಿಸ್ಬೇಕಿತ್ತು, ಅದಕ್ಕೆ. ಅರ್ಜೆಂಟ್ ಕೆಲಸ ಅಂದ್ರೆ ಆಗಲ್ವಲ್ಲಪ್ಪ. ಆಫೀಸ್ ಕೆಲಸ ಆಮೇಲೆ ಮಾಡ್ತಾನೆ ಬಿಡು, ಸರಿನಾ? ಆಮೇಲೆ ಯಾಕಮ್ಮ, ಏನಾಯ್ತು, ಏನು ವಿಷಯ? ಯಾಕೆ ಅಂದ್ರೆ ಇವಾಗ ನೀನ್ ಏನೇ ಕೆಲಸ ಹೇಳಿದ್ರು ಅವ್ನು ಮಾಡೋ ಸ್ಥಿತಿಲಿ ಇಲ್ಲ. ಅಮ್ಮ, ನೀನು ಹೇಳೋದು ಅರ್ಥ ಆಗ್ತಾ ಇಲ್ಲ, ಏನು ಹೇಳು ಕರೆಕ್ಟಾಗೆ. ಹೌದು ಕಣೋ, ನೀನು ಅವನನ್ನ ಕೆಲಸದಿಂದ ತೆಗಿತೀಯ ಅಂತ ಹೇಳಿದ್ರು ಇವತ್ತು ನಿನ್ ಕೆಲಸ ಮಾಡೋದಿಲ್ಲ ಅವನು. ಅಮ್ಮ, ಹೋಗ್ತಾಗ ಮಾತಾಡ್ಬೇಡ, ಏನು ವಿಷಯ ಕರೆಕ್ಟಾಗಿ ಹೇಳು. ತಂಗಿ ಹುಡ್ದಬ್ಬ ಇಟ್ಕೊಂಡು ಅಣ್ಣ ಕೆಲ್ಸಕ್ಕೆ ಹೋಗ್ತಾನ ಹೇಳು. ತಂಗಿನ? ವಿಶ್ವರೂಪಗೆ ಅಕ್ಕನೂ ಇಲ್ಲ ತಂಗಿನೂ ಇಲ್ಲ, ನಾವು ಅಷ್ಟೇ ಅಲ್ವಾ ಇರೋದು? ಎರಡು ನೀನೇ ಹೇಳ್ತಿದೀಯಲ್ಲೋ. ಅವನಿಗೆ ಯಾರು ಇಲ್ಲ ಅಂತಾನೂ ಅಂತೀಯ, ಅವನಿಗೆ ನಾವೇ ಎಲ್ಲ ಅಂತಾನೂ ಹೇಳ್ತಿದೀಯ. ಅವನಿಗೆ ನಾವೇ ಎಲ್ಲ ಅಂತ ಆದ್ಮೇಲೆ ಅವನಿಗೆ ಈ ಮನೇಲಿ ಒಬ್ಳು ತಂಗಿ ಇರೋದಿಲ್ವಾ ಹೇಳು? ಅವನು ಅವಳ ತಂಗಿ ಹುಡ್ದಬ್ಬ ಮಾಡ್ತಾ ಇದ್ದಾನೆ. ನಮ್ಮನೆಯಲ್ಲಿ ವಿಶ್ವರೂಪ್ ತಂಗಿನ, ಆ ಹುಡುಗಿದು ಹುಟ್ಟಬ್ಬನ? ಏನಮ್ಮ ಹೇಳ್ತಿದ್ಯಾ ನೀನು? ಇನ್ಕಾದ್ರೆ ಆಗಲ್ಲ, ಇವನಿಗೆ ಗೊತ್ತಾಗ್ಲೇಬೇಕು. ಇಲ್ದ ಹೋದ್ರೆ ಪಾಪ ಲೀಲಾ ನೊಂದ್ಕೋತಾಳೆ. ನಿನಗೆ ಗೊತ್ತಿರತ್ತೆ ಅಂತ ಅನ್ಕೊಂಡೆ. ಇವತ್ತು ಅವನ ತಂಗಿ ಅಂದ್ರೆ ಲೀಲಾ ಹುಡ್ದಬ್ಬ ಕಣೋ. ಓ ನೋ. ಯಾಕಬಿ, ಏನಾಯ್ತು? ಏನಿಲ್ಲ ಅಂತ ಅಮ್ಮ. ವಿಶ್ವರೂಪ್ಗೆ ಮನೆದೆಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಆಫೀಸ್ಗೆ ಹೋಗ್ತೀನಿ. ಅಷ್ಟಾಗ್ಬಿಟ್ರೆ ಸಾಕೇನಾ? ಲೀಲಾ ಹುಡ್ದಬ್ಬ ಅಂತಿದ್ದೀನಿ, ನೀನ್ ಬರೋದಿಲ್ವಾ? ಇಲ್ಲಮ್ಮ, ನನಗೆ ಬೇರೆ ಒಂದು ಅರ್ಜೆಂಟ್ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಬರ್ತೀನಿ. ಸರಿನಪ್ಪ. ಸರಿ. ರಾಮ್ ಯಾಕೆ ಹೀಗಂದ್ಬಿಟ್ಟ? ಅಭಿ, ಆರ್ ಯು ಫೈನ್? ಓಕೆ. ಅಂತರ ಹೊರಡೋಣ. ಇದೇನಿದು, ಹೊರಡೋಣ ಅಂತಿದ್ದಾನೆ? ಓಕೆ ಅಭಿ. ಅಭಿ, ನಾನೊಂದು ವಿಷಯ ಕೇಳ್ತೀನಿ, ನಡೆಸ್ಕೊಡ್ತೀಯಾ? ಹೇಳು ಅಂತ. ಆ್ಯಕ್ಚುಲಿ ಅಭಿ, ನನಗೆ ಹಿಲ್ ಸ್ಟೇಷನ್ ಹೋಗಬೇಕು ಅಂತ ಆಸೆ ಆಗ್ತಿದೆ. ಈ ಮಾನ್ಸೂನ್ ಟೈಮಲ್ಲಿ ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ಆ ಮೋಡಗಳೆಲ್ಲ ನಮ್ಮ ಮೇಲೆ ಹಾಗೆ ಪಾಸ್ ಆಗ್ತಾ ಇರಬೇಕು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಪ್ಲೀಸ್ ಅಭಿ, ನನ್ನನ್ನು ಇವಾಗೆಲ್ಲ ಕರ್ಕೊಂಡು ಹೋಗ್ತೀಯಾ? ಕರ್ಕೊಂಡು ಹೋಗ್ತೀನಿ, ಬಟ್ ಈಗಲ್ಲ. ಫಸ್ಟು ಶಾಪಿಂಗ್ ಹೋಗೋಣ, ಆಮೇಲೆ ಐ ಪ್ರಾಮಿಸ್ ನಿನಗಿಷ್ಟ ಆಗುವಂಥ ನಿನ್ನ ಫೇವ್ರೆಟ್ ಜಾಗ ನಾನು ಕರ್ಕೊಂಡು ಹೋಗ್ತೀನಿ. ಓಕೆ? ಸೋ ಸ್ವೀಟ್ ಆಫ್ ಯು ಅಭಿ, ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಂದು ಬನ್ನು ಗುಲ್ಕನ್ ತಿಂದಾಯಿತು, ತುಂಬ ಟೇಸ್ಟಿಯಾಗಿತ್ತು. ಅದೇ ಹಳೆ ಟೇಸ್ಟು, ಸಖತ್ ಯಮ್ಮಿತ್ತು ಗೊತ್ತಾ? ಅಭಿ, ನಾನು ಕಾರ್ ಹತ್ರ ಇರ್ತೀನಿ, ನೀನು ಬೇಗ ಬಂದ್ಬಿಡು, ಶಾಪಿಂಗ್ ಹೋಗೋಣ. ಓಕೆನಾ? ಓಕೆ. ಕೃಷ್ಣ, ನಾನು ಬರ್ತೀನಿ. ಸರ್, ಒಂದು ನಿಮಿಷ ಸರ್, ತಗೊಳ್ಳಿ ಸರ್. ಏನಿದು?
ಮೇಡಮ್ಗೆ ನಾನು ಮಾಡಿಕೊಟ್ಟಿದ್ದು ಇಷ್ಟ ಆಗಲಿಲ್ಲ ಅನ್ಸುತ್ತೆ ಸರ್, ಅದಕ್ಕೆ ತಿಂದೆ ಡಸ್ಟ್ಬಿನ್ಗೆ ಹಾಕಿದ್ದಾರೆ ಸರ್. ಅದಕ್ಕೆ ಬೇರೆದು ಮಾಡ್ಕೊಂಬಂದಿದ್ದೀನಿ, ಇದನ್ನು ಅವ್ರು ಕೊಡಿ ಸರ್. ಸಾರಿ ಕೃಷ್ಣ, ಆ್ಯಕ್ಚುಲಿ ಹಾಗನ್ಬೇಡಿ ಸರ್. ಊಟ ತನ್ನಿಚ್ಚೆ, ನೋಟ ಪರ್ರಿಚ್ಚೆ. ಕಾಲ ಬದಲಾಗ್ತಿದ್ದಂಗೆ ರುಚಿನೂ ಬದಲಾಗತ್ತೆ ಸರ್. ಯಾರು ಏನೂ ಮಾಡೋಕ್ಕಾಗಲ್ಲ ಸರ್. ಆದರೆ ಮೇಡಮ್ ಯಾಕೋ ಮೊದಲಿನ ಥರ ಇಲ್ಲ ಅಂತ ಅನಿಸುತ್ತೆ. ಏನೋ ಒಂದು ಬದಲಾವಣೆ ಇದೆ ಸರ್. ದಿನಕ್ಕೆ 1000 ಜನ ಬರ್ತಾರೆ. ನಾನು ಅವ್ರು ಯಾರನ್ನೂ ಹಚ್ಕೊಂಡಿಲ್ಲ, ಆದರೆ ನಿಮ್ಮಂಥವ್ರನ್ನ ಮನ್ಸಾರ ಹಚ್ಕೊಂಡಿದ್ದೀನಿ ಸರ್. ಆದರೆ ಮೇಡಮ್ನ ನೋಡಿದ್ಮೇಲೆ ಯಾಕೋ ಆ ಭಾವನೆ ಬರ್ತಿಲ್ಲ ಸರ್. ಏನು ಅನ್ಕೋಬೇಡಿ, ಅನ್ಸಿದ್ದನ್ನು ಹೇಳಿದೆ. ಬರ್ತೀನಿ. ಥ್ಯಾಂಕ್ ಯು. ಈ ಹುಡುಗಿ ಊಟ ಬಿಟ್ಕೊಂಡು ಕಾಯ್ಕೊಂಡು ಕೂತಿದ್ದಾಳೆ. ಯಾಕಿಷ್ಟು ಹಠ? ನಾನು ಹೇಳಿದ್ರು ಕೇಳ್ತಿಲ್ಲ. ಒಳ್ಳೆ ಚಿಕ್ಕ ಮಕ್ಕಳ ಥರ ಹಠ ಹಿಡ್ದಿದ್ದಾಳೆ. ನಾನು ಬೇರೆ ಅವಳಿಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳ್ಬಿಟ್ಟಿದ್ದೀನಿ. ಈಗ ನೋಡಿದರೆ ಎಲ್ಲ ಕಡೆ ಜ್ವರ ಕೆಮ್ಮು ಅಂತಾರೆ. ಇವಳು ನೋಡಿದ್ರೆ ಊಟ ಬಿಟ್ಟಿದ್ದಾಳೆ. ಏನಾದರೂ ನಾ ಹೇಳಿದ ಸುಳ್ಳು ನಿಜಾನೇ ಆಗ್ಬಿಟ್ರೆ ಏನಪ್ಪ ಮಾಡೋದು? ಶೋ ಅಜ್ಜಿ, ನೀವು ಈ ಥರ ಯೋಚನೆ ಮಾಡ್ತಾ ಕೂತ್ರೆ ಲೀಲಾತೆ ಊಟ ಮಾಡ್ಬಿಡ್ತಾರಾ? ನಿಮಗೆ ಗೊತ್ತಲ್ವಾ ಅಜ್ಜಿ ಅವ್ರ ಹಠ ಹೇಗೆ ಅಂತ. ಹಾಗಂತ ಸುಮ್ಮನೆ ಕೂತಿರಕ್ಕಾಗತ್ತಮ್ಮ? ಸುಮ್ಮನೆ ಯಾಕೆ ಕೂರ್ಬೇಕು? ಇವತ್ತು ಲೀಲಾತೆ ಬರ್ತಡೇ ಇದೆ ಅಂತ ಏಜಿ ಹತ್ರ ಹೇಳಿದ್ರೆ ಆಯ್ತು, ಅವರೇ ಬರ್ತಾರೆ. ಬಾಬಾ ಏನು ಐಡಿಯಾ ಕೊಟ್ಬಿಟ್ರಮ್ಮ. ಏನೋ ಭಾರಿ ದೊಡ್ಡ ಐಡಿಯಾ ಕೊಟ್ಬಿಡತ್ತಾರ. ಯಾಕಜ್ಜಿ ಈ ಐಡಿಯಾ ಚೆನ್ನಾಗಿಲ್ವಾ? ಹಾಗನ್ಕೊಂಡೆ ನಾನು ಅವನ ಹತ್ರ ಹೇಳ್ದೆ. ಏನಂತ? ಇವತ್ತು ಲೀಲಾ ಬರ್ತ್ಡೇ ಅಂತ. ಏನು ಬರ್ತ್ಡೇ ಇದೆ ಅಂತ ಹೇಳಿದ್ರ? ಅದಕ್ಕೇನಂದ್ರು? ಹೌದಾ, ಸರಿಯಿಂದ. ಅಷ್ಟೇನಾ? ಅಷ್ಟೇ. ಅದಕ್ಕೆ ಬೇಜಾರಾಗಿ ಕೂತಿದ್ದೀನಿ. ಏನ್ ರೂಪ, ಎಲ್ಲ ಉಲ್ಟಾ ಆಗೋಯ್ತು. ಬರ್ತಡೇ ಅಂತ ಹೇಳಿದ ತಕ್ಷಣ ಏಜೆ ಓಡ್ ಬರ್ತಾರೆ ಅಂತ ಅನ್ಕೊಂಡ್ರೆ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ಅಲ್ಲ, ಏಜೆ ಸರ್ ಹೀಗೆಲ್ಲ ಮಾಡಲ್ವಲ್ಲ? ಅವನು ಏನು ಮಾಡ್ತಾನ ಯಾರಿಗೆ ಗೊತ್ತಮ್ಮ. ನನಗೆ ಅವನ ಬಗ್ಗೆ ಗೊತ್ತಿರೋ ಪ್ರಕಾರ ಅವನು ಈ ವಿಷಯ ತಿಳಿದ ತಕ್ಷಣ ಓಡ್ ಬಂದ್ಬಿಡ್ತಿದ್ದ ಮನೆಗೆ. ಅದೆಂಥ ಬಿಸ್ನೆಸ್ ಮೀಟಿಂಗೇ ಆಗಿರಲಿ, ಆಫೀಸೇ ಇರಲಿ, ಬಿಸ್ನೆಸ್ ಡೀಲಿಂಗೇ ಇರಲಿ, ಎಲ್ಲಾನು ಅರ್ಧದಲ್ಲೇ ಬಿಟ್ಟು ಬಂದ್ಬಿಡ್ತಿದ್ದ. ಮತ್ತೆ ಇವಾಗ್ಲೂ ಬರ್ತಾರೆ ಬಿಡಿ. ಅಲ್ಲೇ ಆಗಿರೋದು ಎಡವಟ್ಟು. ಅವನು ಎಂಥ ಕೆಲಸ ಇದ್ರೂ ಬಿಟ್ಟು ಬರ್ತಿದ್ದ. ಆದರೆ ಈಗ ಅವನಿರೋದು ಅಂತರ ಜೊತೆಲಿ. ಮಾತೆತ್ತಿದ್ರೆ ಅಂತರ ಅಂತಿರ್ತಾನೆ. ಹಾಗಿದ್ರೆ ಬರ್ತಾರಾ ಬರಲ್ವಾ? ಒಂದ್ ನಿಮಿಷ ಇರು, ಬರ್ತೀನಿ. ಇಟ್ಕೊ. ನಾನು ರೋಸ್ ಪೆಟಲ್ಸ್ನ ಕೀಳ್ತಾ ಹೋಗ್ತೀನಿ. ಲಾಸ್ಟ್ ರೋಸಲ್ಲಿ ಲಾಸ್ಟ್ ಪೆಟಲು ಬರ್ತಾರೆ ಅಂತ ಇತ್ತು ಅಂದ್ರೆ ಏಜೆ ಖಂಡಿತವಾಗ್ಲೂ ಬರ್ತಾರೆ. ಅದೇ ಟೈಮಲ್ಲಿ ನೀನು ಕವಡೆನ ಹಾಕು. 4 ಬಿತ್ತು ಅಂದ್ರೆ ಏಜೆ ಇನ್ನು ಖಂಡಿತವಾಗ್ಲೂ ಬರ್ತಾರೆ. ಓಕೆನಾ? ಓಕೆ ಮ್ಯಾಮ್. ನಡಿ. ಬರ್ತಾರೆ, ಬರಲ್ಲ. ಬರ್ತಾರೆ, ಬರಲ್ಲ. ಅಬ್ಬಬ್ಬಬ್ಬಾ, ಅಭಿ ನನ್ನನ್ನು ಕರ್ಕೊಂಡು ಬಂದಿದ್ದೇನು, ಶಾಪಿಂಗ್ ಮಾಡಿಸಿದ್ದೇನು, ಸೀರೆ ಕೊಡಿಸಿದ್ದೇನು, ಒಡವೆ ಕೊಡಿಸಿದ್ದೇನು. ಓ ಮೈ ಗಾಡ್, ಇದೇ ಥರ 1-2 ತಿಂಗಳು ನಡೆದ್ಬಿಟ್ರೆ ಆಮೇಲೆ ಎಲ್ಲ ನಂದಾಗ್ಬಿಡುತ್ತೆ. ಈ ವಿಷಯನ ಸ್ವಲ್ಪ ನನ್ನ ಸೌತಿಗೂ ಹೇಳಿ ಉರಿಸ್ಬೇಕಲ್ಲ. ಓ, ಡೌರಾನಿ ಕಾಲ್ ಮಾಡ್ತಾ ಇದ್ದಾಳೆ. ಪಕ್ಕ ಉರ್ಸಕ್ಕೆ ಇರುತ್ತೆ.
ನೋಡ. ಹೆಲೋ ಅಕ್ಕ, ಹೇಗಿದ್ದೀರಾ? ಏಜೆ ಸರ್ ನಿಮ್ಮನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ? ಏನೇನು ತಿಂದ್ರಿ? ರೊಮ್ಯಾನ್ಸ್ ಫುಲ್ ಜೋರಾ? ಏನೇನು ಮಾಡಿದ್ರಿ ನೀವಿಬ್ರು? ಹೇಳಿ ಹೇಳಿ ಹೇಳಿ. ಹಾಂ ಲೀಲಾ, ಅದೇ ನಾನು ಅಭಿ ಆಗ ಬನ್ನು ಗುಲ್ಕನ್ ತಿಂತಿದ್ವಲ್ಲ, ಅಲ್ಲಿ ಹೋಗಿದ್ವಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಟೇಸ್ಟು. ಅಯ್ಯೋ, ನಾನು ನೋಡು ಆಗಿನ ವಿಷಯ ನಿನಗೆ ಹೇಳ್ತಾ ಇದ್ದೀನಿ, ನೀನು ಆಗೆಲ್ಲಿದ್ದೆ? ಏ, ಡವ್ ಮಾಡು ಅಂದರೆ ಇಷ್ಟು ಡೀಟೇಲಾಗಿ ಡವ್ ಮಾಡ್ತೀಯಲ್ಲ, ಈ ಥರ ಮಾಡಿದ್ರೆ ಈಸಿಯಾಗಿ ತಗ್ಲಾಕೊಂಡ್ಬಿಡ್ತೀಯ. ವಾವ್ ಅಕ್ಕ, ಸೂಪರ್. ಮತ್ತೆ ಆಮೇಲೆ ಅಭಿ ಇವತ್ತು ಆಫೀಸ್ ಕೆಲಸನೆಲ್ಲ ಬಿಟ್ಟು ನನ್ನನ್ನು ಹೊರಗಡೆ ಕರ್ಕೊಂಡು ಬರಬೇಕು ಅಂತಾನೆ ಬಂದ. ಅಭಿ ಒಂದು ನೆಕ್ಲೆಸ್ ಸೆಲೆಕ್ಟ್ ಮಾಡಿದ್ದಾನೆ. ಅಬ್ಬಬ್ಬಬ್ಬಬ್ಬಾ, ಏನು ಚೆನ್ನಾಗಿದೆ ಅಂತ್ಯ, ಸೂಪರ್. ವಾವ್ ಅಕ್ಕ, ರಿಯಲಿ ಅಮೇಝಿಂಗ್. ಕಂಗ್ರ್ಯಾಚುಲೇಷನ್ಸ್. ನಿನ್ ಕಂಗ್ರ್ಯಾಚುಲೇಷನ್ಸ್ನ ಲಾಸ್ಟಲ್ಲಿ ಇಟ್ಕೋ. ಅಭಿ ನನಗಿನ್ನೂ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಿದ್ದಾನೆ ಗೊತ್ತಾ. ನಾವಿವಾಗ ಒಂದು ಸೀರೆ ಅಂಗಡಿಗೆ ಬಂದಿದ್ದೀವಿ. ಇಲ್ಲ, ಏನು ಸಖತ್ತಾಗಿದೆ ಅಂತೆ ಸೀರೆಗಳು, ಎಲ್ಲ ಕಲರ್ಫುಲ್ಲು, ಸಖತ್ ಗ್ರ್ಯಾಂಡು, ಆಮೇಲೆ ಎಲ್ಲ ಕಾಸ್ಟ್ಲಿ ಸೀರೆಗಳೇ. ಅದನ್ನ ಅಭಿ ಯಾವುದೋ ಚಿಲ್ಲರೆ ಸೀರೆಗಳನ್ನ ರಿಜೆಕ್ಟ್ ಮಾಡೋ ಥರ ಮಾಡ್ತಿದ್ದಾನೆ. ಅದನ್ನ ನೋಡಿ ನೋಡಿ ಸಾಕಾಗಿ, ಬಾ ನೀನೇ ಸೆಲೆಕ್ಟ್ ಮಾಡ್ಕೊಳಪ್ಪ ಅಂತ ಹೇಳಿ ನಾನು ಹೊರಗಡೆ ಬಂದ್ಬಿಟ್ಟೆ. ವಾವ್ ಅಕ್ಕ. ಇಷ್ಟೇ ಅಲ್ಲ ಲೀಲಾ, ಇನ್ನೂ ಇದೆ ಕೇಳು. ಇಲ್ಲಿ ಶಾಪಿಂಗ್ ಮುಗಿದ್ಮೇಲೆ ನನಗೊಂದು ಸ್ಪೆಷಲ್ ಜಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ ಗೊತ್ತಾ. ಸ್ಪೆಷಲ್ ಜಾಗ ಅಂದರೆ? ಏನ್ ಲೀಲಾ ನೀನು, ಅದು ಗಂಡ ಹೆಂಡತಿ ಮಧ್ಯೆ ಇರೋ ವಿಷಯ. ಅದನ್ನೆಲ್ಲ ನಿನ್ನ ಹತ್ರ ಹೇಳಕ್ಕಾಗತ್ತಾ? ಛೀ, ಹೋಗಮ್ಮ, ನಂಗೆ ನಾಚಿಕೆ ಆಗುತ್ತೆ. ಓ ವಾವ್ ಅಕ್ಕ, ಏನು ಫುಲ್ ರೊಮ್ಯಾನ್ಸಾ? ಇಲ್ಲೂ ಕೇಳ್ತಿದ್ಯಲ್ಲ ಲೀಲಾ, ಅಭಿಗೆ ನಾನಂದ್ರೆ ಸಿಕ್ಕಾಪಟ್ಟೆ ಜೀವ. ಬೇರೆ ಬೇರೆ ಇದ್ದೀವಿ, ಅದೆಲ್ಲ ಇಲ್ಲದೆ ಇರುತ್ತಾ? ಏ, ಅವ್ರು ನನ್ನ ಗಂಡ ಕಣೆ, ಅವ್ರು ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. 100 ಜನ ಹೆಣ್ಮಕ್ಳು ಅವ್ರ ಅಕ್ಕಪಕ್ಕ ಸುಳ್ದಾಡಿದ್ರು ಅವ್ರಿಗೇನೂ ಆಗಲ್ಲ. ಅವರು ರಾಮ. ಅವ್ರ ಹೆಂಡ್ತಿನ ಬಿಟ್ಟು ಇನ್ನೊಂದು ಹೆಣ್ಣ ಕಣ್ಣೆತ್ತು ನೋಡಲ್ಲ ಅವರು. ಬರಲ್ಲ. ಬರ್ತಾರೆ. ಇನ್ನೂ ಮುಗ್ದಿಲ್ವೇನ್ರಮ್ಮ ನಿಮ್ದು? ಬರ್ತಾನೆ ಇಲ್ಲ ಅಜ್ಜಿ. ನಾವು ಕರೆಕ್ಟಾಗಿ ಬರೋವರೆಗೂ ಬಿಡೋದೇ ಇಲ್ಲ, ಹಂಗೆ ಆಗ್ತಾನೆ ಇರ್ತೀವಿ. ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು ಅಂತ ಹೇಳ್ತಾರಲ್ಲ, ಆ ಥರ. ಬರ್ತಾರೆ, ಬರಲ್ಲ. ಏನೋ ನನ್ಗೊಂದು ಅರ್ಥ ಆಗ್ತಿಲ್ಲ. ನೀವು ನೋಡಿದ್ರೆ ಹೀಗಿದ್ದೀರಾ, ಲೀಲಾ ಕಾನ್ಫಿಡೆಂಟ್ ಆಗಿದ್ದೀನಿ ಅಂತಾಳೆ. ಹೀಗಾದ್ರೆ ಹೇಗಪ್ಪ ಭಗವಂತ, ನೀನೇ ಕಾಪಾಡಬೇಕು. ನಿನ್ನೊಂದು ಅಮ್ಮಯ್ಯ ಅಂತೀನಿ, ಅತಿ ಕಾಡಿಸ್ಬೇಡ. ಬರ್ತಾರೆ, ಬರಲ್ಲ. ರೂಪ, ನೀನೀಗ ಕವಡೆ ಹಾಕು, 4 ಬೀಳೋ ಥರ ಹಾಕು, ಓಕೆನಾ? ಸೂಪರ್ ಅಕ್ಕ, ಚೆನ್ನಾಗಿ ನಡೀಲಿ. ಲೀಲಾ, ನಾನೀಗ ನಿನಗೇನಕ್ಕೆ ಕಾಲ್ ಮಾಡಿದೆ ಅಂದರೆ, ಅಭಿ ನನ್ನನ್ನು ತುಂಬ ಪ್ರೀತಿಸ್ತಾನೆ. ನೋಡು, ಯಾವ ಗಂಡ ತನ್ನ ಹೆಂಡ್ತಿನ ಕರ್ಕೊಂಡು ಬಂದು ಈ ರೀತಿ ಸೀರೆ ಒಡವೆ ಎಲ್ಲನೂ ಸರ್ಪ್ರೈಸ್ ಆಗಿ ಕೊಡಿಸ್ತಾನೋ, ಅವನು ತನ್ನ ಹೆಂಡ್ತಿನ ತುಂಬ ಪ್ರೀತಿಸ್ತಾನೆ ಅಂತ ಅರ್ಥ. ನೋಡು, ನೀನು ಆಗಾಗ ಹೇಳ್ತಿದ್ದಲ್ಲ, ಅಭಿ ನನ್ನ ಮನಸ್ಸಿಗೆ ಆಗಾಗ ಬರ್ತಿರ್ತಾರೆ ಅಂತ, ಅದನ್ನ ಈಗಲೇ ತೆಗ್ದಾಕ್ಬಿಡು. ಅದೇನಿಲ್ಲಮ್ಮ, ಅದು ಜಸ್ಟ್ ಅಟ್ರಾಕ್ಷನ್ ಅಷ್ಟೇ. ಹೌದು ಅಕ್ಕ, ನೀವು ಹೇಳಿದ್ಮೇಲೆ ಇವಾಗ ನನಗೂ ಹಾಗೆ ಅನಿಸ್ತಿದೆ. ಆದರೆ ನಾನು ಹೇಳಿದ್ನಲ್ಲ, ಇದೆಲ್ಲ ನಾನು ಬೇಕು ಅಂತ ಮಾಡಿಲ್ಲ, ತಾನೇ ಆಗೋಯ್ತು ಅಂತ. ಅದಕ್ಕೆ ನಾನು ಇವಾಗ ತುಂಬ ಕಂಟ್ರೋಲ್ ಮಾಡ್ತಾ ಇದ್ದೀನಿ, ಮೆಡಿಟೇಟ್ ಮಾಡ್ತಾ ಇದ್ದೀನಿ. ಮೆಡಿಟೇಷನ್ ಮಾಡಿದ್ರೆ ಕಂಟ್ರೋಲ್ ಪವರ್ ಜಾಸ್ತಿ ಆಗುತ್ತಂತೆ, ಮೈಂಡು ಕ್ಲಿಯರ್ ಆಗುತ್ತಂತೆ. ಇದೆಲ್ಲ ನಾನು ನಿಮಗೋಸ್ಕರ ಮಾಡ್ತಿದ್ದೀನಿ ಅಕ್ಕ, ನಿಮ್ಮ ಸಂಸಾರಕ್ಕೋಸ್ಕರ. ಗುಡ್ ಗುಡ್ ಗುಡ್, ವೆರಿ ಗುಡ್. ಇದೇ ರೀತಿ ಮೆಡಿಟೇಷನ್ ಮಾಡಿ ಅಭಿನ ನಿನ್ನ ಮನಸ್ಸಿಂದ ಓಡಿಸ್ಬಿಡು.
ಅಯ್ಯೋ ಮರ್ತೇ ಬಿಟ್ಟೆ, ನಾನು ಕಾಲ್ ಕಟ್ ಮಾಡ್ತೀನಿ ಲೀಲಾ. ಅಭಿಗೆ ನಾನು ಅಕ್ಕಪಕ್ಕ 5 ನಿಮಿಷ ಕಾಣಿಸಿಲ್ಲ ಅಂದ್ರೂ ನನ್ನನ್ನು ಹುಡ್ಕಾಡ್ಬಿಡ್ತಾನೆ. ಬರ್ಲಾ? ಬಾಯ್ ಬಾಯ್. ಬಾಯ್ ಅಕ್ಕ, ಎಂಜಾಯ್. ಹೋಗೆಲೆ ನಿಮ್ಮ ಅಜ್ಜಿ ನನಗೆ ಕಾಲ್ ಮಾಡಿ ನನಗೆ ಬಿಲ್ಡಪ್ ಕೊಡ್ತೀಯಾ? ಅವ್ರು ಏನು ಮಾಡ್ತಿದ್ದಾರೆ ನಂಗೆ ಗೊತ್ತಿಲ್ಲ, ಆದರೆ ಯಾವತ್ತಿದ್ರೂ ಅವರು ನನ್ನವರು. ಅವ್ರು ಆಡೋ ಉಸಿರು ನಂದು, ಅವ್ರ ಮನಸ್ಸಲ್ಲಿರೋ ಪ್ರೀತಿ ನಂದು, ಅವ್ರಿಡೋ ಹೆಜ್ಜೆ ನಂದು. ಅವ್ರು ಬಂದೇ ಬರ್ತಾರೆ, ನನ್ನ ಬರ್ತ್ಡೇಗೆ ನಂಗೆ ವಿಶ್ ಮಾಡೇ ಮಾಡ್ತಾರೆ. ನೋಡ್ತಿರು.